भारतीय जनता पार्टी के जिला अध्यक्ष सोमनाथ पाटिल ने मांग की है कि बीदर जिले के गन्ना उत्पादकों को कलबुर्गी जिले के मॉडल पर गन्ना मूल्य दिया जाए। उन्होंने आज शहर में एक प्रेस कॉन्फ्रेंस की और कहा कि चीनी मंत्री शिवानंद पाटिल बागलकोट में पहले ही कह चुके हैं कि बेलगाम को एक और बागलकोट को एक ही मूल्य देना संभव नहीं होगा। पड़ोसी कलबुर्गी में 3172 रुपए दिए जा रहे हैं, इसलिए हमारे जिले के गन्ना उत्पादकों को भी यही दिया जाना चाहिए। उन्होंने कहा कि रेवकारी में झोल चल रहा है, हमारे जिले के गन्ने की रिकवरी में झोल चल रहा है। हमारे जिले के गन्ने की रिकवरी अलग अलग हिस्सों में अलग अलग होती है, इस वजह से गोलमाल चल रहा है, इसे तुरंत ठीक किया जाना चाहिए। हुमनाबाद विधायक सिद्धलिंगप्पा पाटिल ने कहा कि 12 नवंबर को हुमनाबाद में किसानों ने विरोध प्रदर्शन के दौरान कांग्रेस कार्यकर्ताओं ने पुलिस वाहनों और किसानों पर हमला किया, लेकिन पुलिस विभाग ने आंखें मूंद ली। उन्होंने कहा कि उनके खिलाफ तुरंत कार्यवाही की जानी चाहिए, अन्यथा वे आने वाले दिनों में सड़कों पर उतरकर संघर्ष करेंगे। प्रेस कॉन्फ्रेंस में विश्वनाथ पाटिल, मदबोल, बसवराज आर्य, राजशेखर नागमूर्ति, वीरू दिग्वाल, शशि होसरली, बसवराज पवार, श्रीनिवास चौधरी आदि मौजूद रहे। कैमरामैन पपुराज का कवरेज। ಏನಂದ್ರೆ ರೈತರಿಗೆ 3200 ರೂಪಾಯಿ ದರ ಕೊಡಬೇಕು। ಇಲ್ಲಿದ್ದವರು ನಾವೆಲ್ಲರೂ ರೈತರಿದ್ದೀವಿ, ರಾಜಕಾರಣಿಗಳಿರಬಹುದು, ನಾವು ಪತ್ರಕರ್ತರಿರಬಹುದು, ಪೊಲೀಸರಿರಬಹುದು, ನಾವೆಲ್ಲರೂ ಮೊದಲು ರೈತರ ಮಕ್ಕಳಾಗೆ ಇದ್ದೀವಿ। ಭಾರತ ಕೃಷಿ ಪ್ರಧಾನ ದೇಶ ಇದೆ, ಇವತ್ತು ರೈತ ಉಳಿದ್ರೆ ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ। ನಾವು ಯಾಕೆ 3200 ಕೊಡುವಂತೆ ಒತ್ತಾಯ ಮಾಡ್ತಿದ್ದೀವಿ ಅಂದ್ರೆ ಶಿವಾನಂದ ಪಾಟೀಲ್ರು ಸ್ವತಃ ಹೇಳಿದ್ದಾರೆ, ಒಂದು ಜಿಲ್ಲೆಗೆ ಒಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ। ಇವತ್ತು ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ 3172 ರೂಪಾಯಿ ಸರ್ಕಾರದಿಂದನೇ ಘೋಷಣೆ ಆಗಿದೆ, ಜಿಲ್ಲಾಡಳಿತ ಘೋಷಣೆ ಆಗಿದೆ। ಮತ್ತು ಕಲಬುರಗಿ ಜಿಲ್ಲೆಗೆ ಮತ್ತು ಬೀದರ್ ಜಿಲ್ಲೆಗೆ ವ್ಯತ್ಯಾಸ ಬಹಳಷ್ಟು ಏನಿಲ್ಲ, ಇಲ್ಲಿನ ಮಣ್ಣು ಇಲ್ಲಿನ ನೀರು ಯಾವುದರಲ್ಲಿಯೂ ವ್ಯತ್ಯಾಸ ಇಲ್ಲ। ಮತ್ತು ಸ್ವತಃ ಮಂತ್ರಿಗಳು ಹೇಳ್ತಾ ಇದ್ದಾರೆ ಒಂದು ಜಿಲ್ಲೆಗೆ ಒಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ। ಅದು ಕಲಬುರಗಿಯಲ್ಲಿ ಏನ್ ರೇಟ್ ಕೊಟ್ಟಿದ್ರಿ ಅದನ್ನು ಬೀದರ್ದಲ್ಲಿ ಕೊಟ್ಟಿದ್ರೆ ಯಾವುದು ಹೋರಾಟನೂ ಹೋಗಲ್ಲ, ಏನೂ ಆಗಲ್ಲ, ರೈತರು ಕೂಡ ಖುಷಿ ಇರ್ತಾರೆ। ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ಗುಲ್ಬರ್ಗ 3172 ಅಂತ ಕಲಬುರಗಿ ಪತ್ರಿಕಾಗೋಷ್ಠಿ ಕರೆದಿದ್ದು ಮೊನ್ನೆ 12ನೇ ತಾರೀಕಂದು ಜಿಲ್ಲೆಯ ವಿವಿಧ ರೈತ ಸಂಘಟನೆ ವತಿಯಿಂದ ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಏನು ಈ ಕಬ್ಬನ್ನು ಬೆಳೆಯೋದಕ್ಕೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕಂತ ಅವತ್ತಿನ ದಿವಸ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು। ಅದರಂತೆ ಆ 12ನೇ ತಾರೀಕಿನಲ್ಲಿ ಬಂದಂತ ಎಲ್ಲ ನನ್ನ ರೈತ ಬಾಂಧವರಿಗೆ ಮತ್ತು ಬೇರೆ ಬೇರೆ ಅನ್ಯ ಪಕ್ಷದವರು ಇರ್ಬೋದು, ಬೇರೆ ಬೇರೆ ಸಂಘಟನೆದವರು ಇರ್ಬೋದು, ಬಾರ್ ಅಸೋಸಿಯೇಷನ್ದವರು ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಅವರಿಗೆ ಕ್ಷೇತ್ರದ ಶಾಸಕನಾಗಿ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ। ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲೇ